ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬ್ರೆಡ್ ಪಿಜ್ಜಾ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಫಸ್ಟು ಬ್ರೆಡ್ ಬೇಕು, ಹಾಗೆ ಕಾಳು ಮೆಣಸಿನ ಪುಡಿ ಬೇಕು. ನೆಕ್ಸ್ಟು ನಾನು ಈರುಳ್ಳಿ ತೊಗೊಂಡಿದ್ದೀನಿ, ಹಾಗೆ ಟೊಮ್ಯಾಟೊ, ಆಮೇಲೆ ಚೀಸ್ ತೊಗೊಂಡಿದ್ದೀನಿ, ಹಾಗೆ ಮೊಯೋಸ್ ತೊಗೊಂಡಿದ್ದೀನಿ. ನೆಕ್ಸ್ಟು ಟೊಮೊಟೊ ಕೆಚಪ್ಪನ್ನು ನಾನು ತೊಗೊಳ್ತಾ ಇದ್ದೀನಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ. ನೆಕ್ಸ್ಟು ಖಾರದ ಪುಡಿಯನ್ನು ನಾನು ತೊಗೊಂಡಿದ್ದೀನಿ. ಫಸ್ಟು ಒಂದು ಪ್ಲೇಟ್ಗೆ ಬ್ರೆಡ್ಡನ್ನು ಇಟ್ಕೋಬೇಕು. ಈ ರೀತಿ ತೋರಿಸ್ತಾ ಇದ್ದೀನಲ್ಲ, ಈ ಥರ ನಾನು 3 ಪೀಸ್ನ ಬ್ರೆಡ್ ತೊಗೊಂಡಿದ್ದೀನಿ. ಈ ರೀತಿ ಇಟ್ಕೊಂಡು ಅದಕ್ಕೆ ಟೊಮೊಟೊ ಕೆಚಪ್ನ ನಾನು ಹಾಕ್ತಾಯಿದ್ದೀನಿ. 3ಕ್ಕೂ ಹಾಕಿಬಿಟ್ಟು ನೀಟಾಗಿ ಅದನ್ನು ಸ್ಪ್ರೆಡ್ ಮಾಡ್ಕೋಬೇಕು ಈ ಥರ. ನೆಕ್ಸ್ಟು ನಾನು ಮೊಯೋಸ್ ತೊಗೊಂಡಿದ್ದೀನಿ, ಅದನ್ನು ಕೂಡ 3ಕ್ಕೂ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ಥರ ಹಾಕಬೇಕು. ಇದನ್ನು ಕೂಡ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು. ಅದಕ್ಕೆ ನಾನು ಖಾರದ ಪುಡಿಯನ್ನು ಹಾಕ್ತಾಯಿದ್ದೀನಿ. ನಾನು ಯಾವ ಥರ ತೋರಿಸ್ತಿದ್ದೀನಲ್ವ ಆ ಥರ ಖಾರದ ಪುಡಿಯನ್ನು ಕೂಡ ಮೇಲೆ ಹಾಕಬೇಕು. ಈ ಥರ ಕಾಣುತ್ತೆ. ನೆಕ್ಸ್ಟು ಟೊಮೆಟೊವನ್ನು ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿಕೊಂಡು ಇಟ್ಕೋಬೋದು. ನಾನು ಈ ಶೇಪಲ್ಲಿ ಕಟ್ ಮಾಡಿಕೊಂಡು ಟೊಮೆಟೊವನ್ನು ಇಡ್ತಾಯಿದ್ದೀನಿ. ಈ ಥರ ನಿಮಗೆ ಯಾವುದು ತರಕಾರಿ ಬೇಕೋ ಅದನ್ನು ಇಟ್ಕೋಬೋದು. ಈಗ ನಾನು ಟೊಮ್ಯಾಟೊವನ್ನು ಈ ಥರ ಇಡ್ತಾಯಿದ್ದೀನಿ 3ಕ್ಕೂ. ಈ ಥರ ಇಟ್ಟೆ. ನೆಕ್ಸ್ಟು ನಾನು ಈರುಳ್ಳಿಯನ್ನು ತೊಗೊಂಡಿದ್ದೀನಿ. ಈರುಳ್ಳಿಯನ್ನು ಕೂಡ ಈ ರೀತಿ ಟೊಮೆಟೊ ಯಾವ ಥರ ಇಟ್ಟನೋ ಅದೇ ಥರನೇ ಇಡ್ತಾ ಹೋಗ್ತಾಯಿದ್ದೀನಿ. ನೀವಿಲ್ಲ ಅಂದರೆ ಕ್ಯಾಬೇಜು, ಇಲ್ಲ ಅಂದರೆ ಕ್ಯಾಪ್ಸಿಕಮ್ಮು, ನಿಮಗೆ ಯಾವ್ಯಾವ ತರಕಾರಿಗಳು ಇಷ್ಟನೋ ಅದನ್ನು ಆ್ಯಡ್ ಮಾಡ್ತಾ ಹೋಗ್ಬೋದು. ಆಯಿತಾ? ಈ ಥರ ಇಡ್ತಾಯಿದ್ದೀನಿ. ಹೀಗೆ ಒಂದೊಂದಾಗೆ ಇಟ್ಟಾದಮೇಲೆ ನೆಕ್ಸ್ಟು ನಾನು ಚೀಸ್ ತೊಗೊಂಡಿದ್ದೀನಿ. ಚೀಸನ್ನು ಕೂಡ ಹಾಕ್ತಾಯಿದ್ದೀನಿ. ಚೀಸ್ ಜಾಸ್ತಿ ಹಾಕಿದರೆ ತುಂಬ ಟೇಸ್ಟ್, ಹಾಗಾಗಿ ಚೀಸನ್ನು ಒಂದು ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಚೀಸನ್ನು ಈ ರೀತಿ ಇಡ್ತಾ ಹೋಗಬೇಕು. ತೋರಿಸ್ತಾ ಇದ್ದೀನಲ್ವ, ಹೀಗೆ ಚೀಸನ್ನು ಕೂಡ ಇಡ್ತಾ ಹೋಗಬೇಕು. ಈ ರೀತಿ ಕಾಣುತ್ತೆ. ಇಟ್ಟಾದಮೇಲೆ ನೆಕ್ಸ್ಟು ನಾನು ಕಾಳು ಮೆಣಸಿನ ಪುಡಿಯನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಟೇಸ್ಟ್ ಒಂದು ಸ್ವಲ್ಪ ಜಾಸ್ತಿ ಖಾರವಾಗಿ ಸ್ಪೈಸಿಯಾಗಿ ಇರಲಿ ಅಂತ ಹೇಳಿಬಿಟ್ಟು ಕಾಳು ಮೆಣಸಿನ ಪುಡಿನೂ ಕೂಡ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ಥರ ಆ್ಯಡ್ ಮಾಡಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಹಾಕ್ತಾಯಿದ್ದೀನಿ. ನೆಕ್ಸ್ಟು ಒಂದು ಪ್ಯಾನನ್ನು ನಾನು ಕಾಯೋದಕ್ಕೆ ಆವಾಗಲೇ ಇಟ್ಟಿದ್ದೆ. ಒಂದು 10 ನಿಮಿಷ ಕಾಯೋದಕ್ಕೆ ಇಡಬೇಕು. ಮುಚ್ಚಳವನ್ನು ಕ್ಲೋಸ್ ಮಾಡಿಬಿಟ್ಟು ಅದನ್ನು ಕಾಯೋದಕ್ಕೆ ಇಟ್ಟಿದ್ದೆ. ಈ ರೀತಿ ಹೊಗೆ ಬರ್ತಾ ಇರಬೇಕು. ಒಂದು ಬಾಕ್ಸ್ ಸಹಾಯದಿಂದ ನಾನು ಅದನ್ನು ಕ್ಲೋಸ್ ಮಾಡಿ ಇಟ್ಟಿದ್ದೀನಿ. ಆ ಬಾಕ್ಸ್ ಮೇಲೆ ನಾನು ಇವಾಗ ಒಂದು ಪ್ಲೇಟನ್ನು ಕೂಡ ಇಡ್ತಾ ಇದ್ದೀನಿ. ಅದು ಬಿಸಿ ಆಗಬೇಕು, ಒಂದು 5 ನಿಮಿಷನಾದರೂ. ಬಿಸಿ ಆದಮೇಲೆ ಇವಾಗ ಮಾಡಿರುವಂತಹ ಬ್ರೆಡ್ಡನ್ನು ನಾನು ಅದಕ್ಕೆ ಇಡ್ತಾ ಇದ್ದೀನಿ. 2 ಮಾತ್ರ ಇಡೋದಕ್ಕೆ ಜಾಗ ಮಾತ್ರ ಇದೆ, ಹಾಗಾಗಿ ನಾನು 2 ಮಾತ್ರ ಬಿಸಿ ಮಾಡ್ಕೊತೀನಿ. ಲೋ ಫ್ಲೇಮಲ್ಲೇ ಇಟ್ಕೊಂಡು ಅದನ್ನು ಬಿಸಿ ಮಾಡ್ಕೋಬೇಕು. ಚೀಸೆಲ್ಲ ಕರಗಬೇಕು, ಹಾಗೆ ಆನಿಯನ್ನು ಮತ್ತು ಟೊಮೆಟೊ ಎಲ್ಲ ಅದು ಸ್ವಲ್ಪ ಸ್ಮೂತ್ ಆಗೋ ಥರ ನಾವು ಬಿಸಿನ ಮಾಡ್ಕೋಬೇಕು. ಇವಾಗ ನೋಡಿ ಈ ರೀತಿ ಕಾಣುತ್ತೆ, ಗೊತ್ತಾಗತ್ತೆ. ಆನಿಯನ್ನು ಮತ್ತು ಟೊಮೆಟೊ ಸ್ಮೂತ್ ಆಗಿರೋದು, ಹಾಗೆ ಚೀಸು ಕೂಡ ಆ ಕಡೆ ಈ ಕಡೆ ಸ್ಪ್ರೆಡ್ ಆಗಿರೋದು ಗೊತ್ತಾಗತ್ತೆ. ಅದು ಆಗಿದೆ ಅಂತ ಹೇಳಿ ಅರ್ಥ. ಆಯಿತಾ? ಈಗ ಅದನ್ನು ಸರ್ವ್ ಮಾಡಿದ್ದೀನಿ. ನೋಡಿ ಈ ರೀತಿ ಕಾಣುತ್ತೆ ಬ್ರೆಡ್ ಚೀಸ್. ಥ್ಯಾಂಕ್ ಯು ಸೋ ಮಚ್.